ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಸೊ ಇವತ್ತು ನಾನು ಇನ್ನೊಂದು ಕಡೆ ಜೇನು ಹಿಡಿಲಿಕ್ಕೆ ಬಂದಿದ್ದೇನೆ. ಮೊನ್ನೆ ಬಜ್ಪೆ ಹೋಗಿದ್ದೆ. ಸೊ ಇವತ್ತು ಇನ್ನೊಂದು ಕಡೆಗೆ ಬಂದಿದ್ದೇನೆ ಜೇನು ಹಿಡಿಲಿಕ್ಕೆ. ನನ್ನ ದೊಡ್ಡ ಅಕ್ಕನ ಮನೆಯಲ್ಲಿ ಜೇನು ಒಂದು ಸಲ ಹಿಡಿದು ಪೆಟ್ಟಿಗೆಗೆ ಹಾಕಿ ಇಟ್ಟಿದ್ದೇವೆ. ಈಗ ಮತ್ತೆ ಇನ್ನೊಂದು ಜೇನು ಕುಟುಂಬ ಸಿಕ್ಕಿದೆ. ಸೊ ಅದನ್ನು ಕೂಡ ಪೆಟ್ಟಿಗೆಯಲ್ಲಿ ಹಾಕಿ ಇಡುವ ಅಂತೇಳಿ ಬಂದಿದ್ದೇನೆ ಹಿಡಿಲಿಕ್ಕೆ. ಹೇಗಿದ್ರೆ ಎಲ್ಲರೂ? ಈ ಥರದ ಕೃಷಿ ಬಗ್ಗೆ ಒಂದಷ್ಟು ಜೇನು ಕೃಷಿ ಬಗ್ಗೆ, ಅದರಲ್ಲೂ ಜೇನಿನ ಬಗ್ಗೆ ಒಂದಷ್ಟು ವೀಡಿಯೋ ಹಾಕ್ತಾ ಇರ್ತೀನಿ. ನೀವು ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ. ಸೊ ಹಾಗೆ ಇನ್ನು ಮುಂದಕ್ಕೂ ಸಪೋರ್ಟ್ ಮಾಡಿ, ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು. ವಿಡಿಯೋ ಮುಂದಕ್ಕೆ ನೋಡ್ಕೊಂಬರೋಣ. ನೋಡಿ, ಇಲ್ಲಿ ಈ ಪೊದೆಯಲ್ಲಿ ಜೇನು ಕುಟುಂಬ ಇದೆ. ಇದು ಯಾರಿಗೂ ಗೊತ್ತಾಗೋದಿಲ್ಲ ಹೇಗಿದೆ ಏನಿದೆ ಅಂತೇಳಿ, ಯಾರಿಗೂ ಕಾಣಿಸೋದಿಲ್ಲ. ಇದೊಂದು ಸಣ್ಣ ಗೆದ್ದಲಿನ ಹುತ್ತ, ಅಂದ್ರೆ ತೋಟದ ಹತ್ರ ಇದೆ ನೋಡಿ. ಭಾರಿ ಮಲ್ಲ ಸುಂದಿ, ಭಾರಿ ಆಕಾರ ಅಲ್ಲ ಮಾತ್ರ. ಅದೇ ಲೈಟ್ ಗೋರು ಲೈಟ್ ಲೈಟ್ ಇದ್ದ ಬೇತಜ್ಜಿ ಕಟ್ಟಿಜ್ಜಿ ಅದು ಕಟ್ಟಿ ತೆಲ್ಲಿ ಒಪ್ಪು. उधर सुन देता उधर सुन पाडला किती पाडलं? कड्डी होती बात कुलदना ಅಂತ ಬುಟ್ಟಲ್ಲಿ ಉಡ್ನತನ ನಾವು ಕುದುಕ ಬುಟ್ಟನ ಬಜಿದೆ ಸೂರ ಇದೆ ಸಾಧಾರಣ ಕೊಯ್ತು ಬಾರಿ ಪೋಬುಜಿ ಇಟ್ಟು ಹೊಡ್ವಂತ ಅಣ್ಣ ಮಿತ್ರ ಪಾಡ್ನ ಮಿತ್ರ ಬೊಕ್ಕ ಬಿಡ್ಕೊ ಅಂತ ಮಿತ್ರ ಪಾಡ್ಲಿ ರಪ ಓನ್ ತಿರುಗುತ್ತೆ ನಾವು ಒಟ್ಟು ಹೈಟ್ ಉಂಟು ಹೈಟ್ ಬೊಕ್ಕ ನೆಮೂಲು ಬಾಯಿ ಹೊಡೆದು ಆ ಮೇಲಿನ ಮುಚ್ಚಲ್ಲ ಮೆತ್ತದ ಸರಿ ಸರಿ ಬರಡು
ಬಿಡಿ ಬಿಡಿ ದಲ್ಲ ಇತ್ತಿರು ಹಾಂ ಐದು ಪುರ ಜೌಲಿ ಎಂತ ಪುಗ್ಯಾನಿ ಇತ್ತೆ ಬರಡು ಎದುರು ಬರಡು नहीं मीट बत्ता है क्रंच मूल बात पुंड आता है इबरीट मना कुल्लू देत्तु कर रहा हूँ तो जना था वो है गुड ಪೂರಾ ಸೈಡ್ ಬೈ ನೋಡಿ ಇನ್ನು ಸ್ವಲ್ಪ ಇರುವಂಥದ್ದು ಇನ್ನು ಸ್ವಲ್ಪ ಇದೆ ಜೇನುನೊಣ ಒಳಗಡೆಯಿಂದ ಜೇನುನೊಣ ಎಲ್ಲ ತೆಗೆದಾಯಿತು. ಇದು ಹೊಸದಾಗಿ ಬಂದು ಕೂತ್ಕೊಂಡಿರುವಂಥದ್ದು. ಹೊಸ ಹಿರಿ ಒಂದು 2-3 ಇತ್ತು, ಸಣ್ಣ ಸಣ್ಣ ಹೊಸ ಹಿರಿ. ಹೊಸದಾಗಿ ಬಂದು ಕೂತ್ಕೊಂಡಂಥ ಜೇನನ್ನು ತೆಗೆದು ನಾವು ಈಗ ಪೆಟ್ಟಿಗೆ ಹಾಕ್ತಾ ಇದ್ದೇವೆ. ಹೇಗಿದ್ದರೂ ಇಲ್ಲಿರ್ತದೆ, ಅದನ್ನು ಪೆಟ್ಟಿಗೆ ಹಾಕಿಡುವ. ನನ್ನ ಅಕ್ಕನಿಗೆ ತುಂಬ ಇಂಟ್ರೆಸ್ಟ್. ಇಲ್ಲಿ ನೋಡಿ, ಲೈಟ್ ಹಾಕಿ ಟಾರ್ಚ್ ಹಾಕಿ ನಮಗೆ ಹೆಲ್ಪ್ ಮಾಡೋದಿದಲ್ಲ, ಇದು ನನ್ನ ಅಕ್ಕ, ದೊಡ್ಡ ಅಕ್ಕ. ಅವಳಿಗೆ ಜೇನುನೊಣ ಅಂತ ತುಂಬ ಇಂಟ್ರೆಸ್ಟ್. ಸಣ್ಣ ಮಕ್ಕಳಿಂದ, ನಾವು ಸಣ್ಣವರಿರುವಾಗ ಮಕ್ಕಳಾಟಕ್ಕೆ ನಮಗೆ ಅಪ್ಪ ಜೇನು ತೆಗೆದು ಪೆಟ್ಟಿಗೆ ಹಾಕೋದು, ಪೆಟ್ಟಿಗೆಯಿಂದ ಜೇನು ತೆಗೆದು ಕೊಡುವಾಗ ನಾವೆಲ್ಲ ತಿನ್ನೋದು ತುಂಬ ನಮಗೆ ಅಭ್ಯಾಸ. ಇಲ್ಲಿ ನೋಡಿ, ಈ ತೋಟದಲ್ಲಿ ಇಡುವಂಥದ್ದು. ಈಗ ಅಲ್ಲಿ ಆ ಗೂಳೆಯಿಂದ ತೆಗೆದು ನಾವೀಗ ಈ ತೋಟದೊಳಗಡೆ ಇರ್ತೇವೆ. ಇದು ನಮ್ಮ ತೋಟ, ಅಂದರೆ ನಮ್ಮ ಅಕ್ಕನ ಮನೆಯದ್ದು, ಬಾವಂದು. ಸೊ ಇಲ್ಲಿಟ್ಟರೆ ಎಲ್ಲದಕ್ಕೂ ಒಳ್ಳೆಯದಾಗ್ತದೆ. ತುಂಬ ಜನ ಜೇನು ಹಿಡಿಯುವಾಗ ಹೊಗೆ ಹಾಕಿ ಅದಕ್ಕೆಲ್ಲ ಉಪದ್ರ ಮಾಡಿ ಅದಕ್ಕೆ ಒಂಥರ ನೋವು ಮಾಡಿ ಎಲ್ಲ ಮಾಡ್ತಾರೆ. ನೋಡಿ, ನಾವು ಯಾವಾಗಲೂ ಹೊಗೆ ಅಂತೂ ನಾವು ಲೈಫಲ್ಲಿ ಹಾಕಲಿಲ್ಲ, ಯಾವ ಹೊಗೆನೂ ಹಾಕೋದಿಲ್ಲ. ಹೊಗೆ ಹಾಕೋದು ಯಾಕೆ ಸುಮ್ಮನೆ? ಅದಕ್ಕೆ ನೋವು ಆಗದೇ ಇರೋ ಹಾಗೆ ತೆಗೆದರೆ ಅದು ತನ್ನಷ್ಟಕ್ಕೆ ತಾನು ಬಂದು ಕೂತ್ಕೊಳ್ಳುತ್ತೆ. ನೋಡಿ, ಈಗ ಒಳಗಡೆ ಹೋಗ್ತಾ ಇದೆ ಅದರ ಗೂಡಿಗೆ. ಸೊ ರಾಣಿ ಇಲ್ಲಿ ಗೂಡಿನೊಳಗೆ ಬಂದಾಗಿದೆ. ಎಲ್ಲ ಎದ್ದು ಬರ್ತದೆ ಒಂದೇ. ಎತ್ತಿಂದ ರಾಣಿ ಇದರಿಂದ ಜೋಕುಳು ದತ್ತಂದ್ರಲ್ಲಣ್ಣ. ಬಲೆ ಬಲೆ ಈಗಲೇ ಹೊಸ ಇಲ್ಲು ಬರ್ನು ಮಣ್ಣದು ಇಲ್ಲ ಅಲ್ದು ಸ್ಲ್ಯಾಬ್ ಇಲ್ಲ ಕೂಡಿ ಭಯ ನಮ್ಮ ಮೂಳು ಬರ್ತೀನಿ.
ಕೂಡ ಇಡೀ ವಸ್ತ ಮೂಲೊಂದು ಸೂಮುಂಡ ಇಲ್ಲ ನೋಡಿ ನನಗೆ ಒಂದು ಪೆಟ್ಟು ಹಾಕಿದ್ದೆ ನೋಡಿ, ಒಂದು ನೊಣ ಚುಚ್ಚಿದ ತಕ್ಷಣ ನಾವು ಅದಕ್ಕೆ ಹೆದರ್ಬೇಕಾಗಿಲ್ಲ, ಅದು ಏನಾಗೋದಿಲ್ಲ ನೋಡಿ. ಸುತ್ತ ಇದೆ, ಅದನ್ನೆಲ್ಲ ಬಿಡಿಸಿ ಕೊಡಬೇಕೀಗ. ಜೀವ ಇದ್ದರೆ ಜೀವ ಹೋಗುತ್ತೆ, ಅದ್ರ ಪುಣ್ಯ ಇದ್ದರೆ, ಇಲ್ಲಾಂದರೆ ಅದು ನೋಡಿ ಅದು ಜೀವ ಆಯಿತು, ಏನಿಲ್ಲ ಇದರಲ್ಲಿ. ಸೊ ಅದಕ್ಕೆ ಅದು ಸಾಯೋದಿಲ್ಲ. ಆಯ್ತೊಂದು ಪಗರಿ ಬರಿಜದ ಇವನೊಂದು ಸೂಮುಡು ಉಂಡಕ್ಕ ಹತ್ತು ಸೂಮು ಓಪನ್ ಉಂಡು ಅದು ಬೇರೆ ಕೈ ಕೂಡ ರಡ್ಡು ಪೆಟ್ಟು ಮಾಡುತ್ತೆ ಮತ್ತು ಇದು ಕೈ ಬಾಂಡ ಕೂಡ ರಡ್ಡು ಪೆಟ್ಟು ಮಾಡ ಮುಂದೆ ತುಚ್ಚಿದ ಆಯ್ತಾ ಕಮ್ಮಿನ ಪ್ಲೇಸ್ ಅಂಚು ಇಂದಾನೆ ತಿದ್ದೆ ಗುಲಿ ಎಲ್ಲಿ ಆತ ಏನು ಉಲಾಯಬಾರ್ದು ಲೆಕ್ಕ ಅದೇ ದೆಟ್ಟು ಉಲಾಯಬಾರ್ದು ಅವು ಪೋಪೇರು ಅక్కడ ಸಂಸಾರ ಉಡಾಯಿ ರುಯ್ ರುಯ್ ಇಂದು ಸೌಂಡ್ ಗೆಂಜ ನಿನ್ನ ಅರ್ಧೋಡರು ಟೊಪ್ಪಿ ವಾಸನೆ ಹರ್ಕೊಂಡು ಬರ ಅರ್ಧೋಡು ಒಂದು ಬಾರ್ದು ಸರಿ ಸರ್ಪು ಬಾರ್ದು ಸೂಂಗ್ ಇತ್ತಂడి ಇಲ್ಲಿ ಅಂದ ಹೋಲ್ಬಾರ್ದು ಹೆಜ್ಜೆ ಹೆಜ್ಜೆ ಹಾಂ ಅದೇ ವಾಣಿಜ್ಯ ಅಂತದೆ